ಓಕೆ ಮೇಡಮ್. ಸಮಸ್ಯೆ ಆದ್ರೆ ಮಹಿಳಾ ಆಯೋಗ ಇದೆ, ಹಾಂ, ಪುರುಷರಿಗೆ ಸಮಸ್ಯೆ ಆದ್ರೆ ಒಂದು ವೇದಿಕೆ ಇದೆ. ಪುರುಷರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನ್ಯಾಯ ಇಲ್ಲ. ಈಗ ಮಹಿಳಾ ಪ್ರಧಾನ ಇದಾಗ್ಬಿಟ್ಟಿದೆ. ಇವಾಗ ಮಹಿಳೆಯರಿಗೆ ಎಲ್ಲೇ ಹೋದ್ರೂ ಪ್ರಾಮುಖ್ಯತೆ ಇದೆ. ಇವಾಗ ಸಿದ್ದರಾಮಯ್ಯವ್ರು ಹಂಗೆ ಮಾಡಿದ್ದಾರೆ. ಮಹಿಳೆಯರಿಗೆ ಇವಾಗ ಉಚಿತ ಬಸ್ ಕೊಟ್ಟರು, ಎಲ್ಲ 5 ಗ್ಯಾರಂಟಿಗಳು ಕೊಟ್ಟರು. ನಮ್ಮ ಗಂಡಸರಿಗೆ ಏನೂ ಕೊಟ್ಟಿಲ್ಲ. ಈಗ ವಯಸ್ಸಾದವ್ರಿಗೆ ಪಿಂಚಣಿ ಕೊಡ್ತಾವ್ರೆ, ಇಲ್ಲ ಇರಲಿ, ಆದ್ರೂ ನಮ್ಮ ಗಂಡಸರಿಗೆ ಯಾವುದೇ ಒಂದು ಅನುಕೂಲ ಮಾಡಿಕೊಟ್ಟಿಲ್ಲ ಇವತ್ತೂ. ಅಲ್ಲಿ ಮುಂದಕ್ಕೆ ಅವರು ಈಗ ಮೊನ್ನೆ ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ, ಈಗ ಗಂಡಸ್ರಿಗೂ ನಾವು ಬಸ್ ಪಾಸ್ ಫ್ರೀ ಮಾಡ್ಕೊಬಿಟ್ರೆ ಯಾರು ಕೇಳಿದ್ರು ಕ್ವಶನ್, ಅವಾಗ ಹೇಳಿದ್ರು KSRTC ಲಾಸ್ ಆಗ್ಬಿಡುತ್ತೆ ಅಂತ. ಕರೆಕ್ಟ್, ಲಾಸ್ ಆಗುತ್ತೆ. ಮಹಿಳೆಯರಿಗೆ ಯಾರು ಕೊಟ್ಟರು? ಈಗ ಮಹಿಳೆಯರು ಕೊಟ್ಟಿರೋದಕ್ಕೆ ಎಷ್ಟೋ ಜನ ಫ್ಯಾಮಿಲಿ ಹಾಳಾಗಿದೆ. ಎಲ್ಲ ಬಸ್ ಹತ್ತಾರೆ, ಏನಾದ್ರು ಗಂಡ ಹೆಂಡತಿ ಜಗಳ ಆಡಿದ್ರೆ ಬಸ್ ಹತ್ಕೊಂಡು ಹೋಗ್ತಾರೆ ಅಲ್ಲಿ ಇಲ್ಲಿ ಟೂರು. ಅದೇ ಇವಾಗ ಎಲ್ಲ ಈಗ KSRTC ಅವ್ರು ತುಂಬಿಸ್ಕೊಡ್ತಾರೆ ಇವತ್ತು, ಇಲ್ಲ ಅಂತಲ್ಲ, ಆದ್ರೂ ಇವತ್ತು ಲಾಸಲ್ಲಿ ನಡೀತಾ ಇದೆ. ಹೆಂಡತಿ ಬೈದ್ರೆ, ಹೆಂಡತಿ ಜಗಳ ಆಡಿದ್ರೆ ಏನ್ ಮಾಡ್ತೀರಾ ನೀವು? ನಾವೇನು ಮಾಡೋದು? ನಾವು ಮನೇಲಿ ಇರಬೇಕು, ಅವ್ರು ಒಯ್ತಾ ಇರ್ತಾರೆ. ನಾವು ಏನು ಮಾಡ್ತೀವಿ, ನಾವು ಏನೋ ಅನ್ನಪ್ಪ ಅಂದ್ಕೊಂಡು ಮನೇಲಿ ಇರ್ತೀವಿ. ಅವ್ರ ಪಾಡಿಗೆ ಒಯ್ತಾರೆ, ಅವ್ರ ಮನೆಗೆ ಒಯ್ತಾರೆ, ಅವ್ರ ತಾಯಿ ಮನೆಗೆ ಒಯ್ತಾರೋ, ದೇವಸ್ಥಾನಕ್ಕೆ ಟೂರ್ಗಳು ಹೋಗ್ಬಿಡ್ತಾರೆ. ನಮ್ಗೆ ಊಟ ಹಾಕೋರು ಯಾರು? ಅದೇ ಒಂದು ಸಂದರ್ಭ. ಇವಾಗ ಸಿದ್ದರಾಮಯ್ಯ ಮಾಡಿದ್ದು ಸಿದ್ದರಾಮಯ್ಯ ಮಾಡಿರೋದು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಒಳ್ಳೆಯದೇ ಮಾಡಿದ್ದಾರೆ. ಆದ್ರೂ ಈಗ ಗಂಡಸರು ಕೊಟ್ಬಿಟ್ರೆ, ಈಗ ಭಾಗ್ಯಲಕ್ಷ್ಮಿಯಲ್ಲಿ ಗೃಹಲಕ್ಷ್ಮಿಯಲ್ಲಿ ಕೊಟ್ಟರೆ, ಗಂಡಸರು ಕೊಟ್ಬಿಟ್ರೆ ಅದು ಮಾಡ್ಬಿಡ್ತಾರೆ, ಇದು ಮಾಡ್ಬಿಡ್ತಾರೆ. ಹೆಂಗಸರು ಕೊಟ್ಟರೆ ಪ್ಯಾಕೆಟ್ ಮನಿ ಥರ ಇಕ್ಕೋತಾರೆ. ಏನೋ ಒಂದು ನಮಗೆ ಕಾನೂನು ಬೇಕು ಅಂದರೆ ಕಾನೂನು ತರೋಕ್ಕಾಗಲ್ಲ ಬಿಡಿ. ಈಗಲೇ ಆಲ್ರೆಡಿ ಬಡ್ಜೆಟಲ್ಲಿ ದುಡ್ಡಿಲ್ಲ. ಎಲ್ಲ MLAಗಳು MP ಗಳಿಗೆ ಅನುದಾನನೇ ಕೊಟ್ಟಿಲ್ಲ ಈ ಸರ್ಕಾರ. ಎಲ್ಲಿ ತರ್ತಾರೆ ದುಡ್ಡು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.